ಹಾಯ್ ಹಲೋ ನಮಸ್ತೆ ಎಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡಿ ಫಿಶ್ ಮಾರ್ಕೆಟ್ಗೆ ನಾವೆಲ್ಲ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ತರಾವರಿ ಫಿಶ್ಗಳನ್ನ ನಾವು ನೋಡ್ತಾ ಇದ್ದೀವಿ ಅಂತ. ನಾನಿವತ್ತು ಪಾಂಪ್ಲೆಟ್ನ ಪರ್ಚೇಸ್ ಮಾಡಿದ್ದೀನಿ. ನಾನು 1.25 kg ಪಾಂಪ್ಲೆಟ್ನ ಪರ್ಚೇಸ್ ಮಾಡಿಕೊಂಡು ಮನೆಗೆ ತೊಗೊಬಂದೆ. ನೋಡ್ತಾ ಇರ್ಬೋದು ಅದನ್ನು ಕ್ಲೀನ್ ಮಾಡೋಕ್ಕೋಸ್ಕರ ಅದನ್ನ ಎಷ್ಟು ಕ್ಲೀನ್ ಮಾಡಬೇಕು ಅಂದರೆ ಅದು ಕೆಲವ್ರಿಗೆ ಸ್ಮೆಲ್ ಇಷ್ಟನೇ ಆಗಲ್ಲ. ಅದು ಸ್ಮೆಲ್ ಹೋಗೋಷ್ಟು ನೀಟಾಗಿ ಅದನ್ನು ವಾಶ್ ಮಾಡಬೇಕು. ಫಸ್ಟು ಅದನ್ನು ವಾಟರಲ್ಲಿ ಒಂದು 2-3 ಸತಿ ಕ್ಲೀನಾಗಿ ವಾಶ್ ಮಾಡ್ಕೊಬಿಡಿ. ನಂತರ ಅದನ್ನು ಅರಶಿನ, ಉಪ್ಪು, ವಿನೆಗರ್ನ ಹಾಕಿ ಚೆನ್ನಾಗಿ ಇನ್ನೂ ಒಂದು 3-4 ಸತಿ ಚೆನ್ನಾಗಿ ಅದನ್ನು ವಾಶ್ ಮಾಡ್ಕೊಳ್ಳಿ. ತದನಂತರ ನೋಡಿ ಅದರ ಸ್ಮೆಲ್ಲು ಒಂದು ಚೂರು ಇರಲ್ಲ, ಎಷ್ಟು ನೀಟಾಗಿ ವಾಶ್ ಆಗಿರುತ್ತೆ, ಎಷ್ಟು ಕ್ಲೀನಾಗಿರುತ್ತೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ ಎಷ್ಟು ನೀಟಾಗಿ ವಾಶ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಮಾಡೋಕ್ಕೂ ತುಂಬ ಅಂದರೆ ತುಂಬ ಸುಲಭ. ಮನೆಯಲ್ಲಿ ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿ ನೀಟಾಗಿ ಮಾಡ್ಕೊಳ್ಳೋದ್ರಿಂದ ನಿಮಗೂ ನಿಮ್ಮ ಮಕ್ಕಳಿಗೂ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ನಾವು ಮನೇಲಿ ವಾಶ್ ಮಾಡ್ಬೋದು. ಬಟ್ ಆದರೆ ಹೊರಗಡೆ ನೀವು ಯಾವ ರೀತಿ ಹೊರಗಡೆ ಅಂತೂ ಸೇಫ್ಟಿನೇ ಇಲ್ಲ. ಯಾಕಂದರೆ ಎಷ್ಟು ಸೇಫ್ಟಿ ಇದೆ ಅಂತ ನಿಮಗೆ ಗೊತ್ತು. ಹೊರಗಡೆ ಯಾವ ರೀತಿ ಮಾಡ್ತಾಯಿದ್ದಾರೆ, ಯಾವ ಕ್ಲೀನ್ನೆಸ್ಸು ಇರಲ್ಲ, ಮತ್ತು ಹೈಜೆನಿಕ್ ಇರಲ್ಲ. ಎಣ್ಣೆ ಅಂತೂ ಪದೇ ಅದೇ ಯೂಸ್ ಮಾಡ್ತಿರ್ತಾರೆ. ಇದೆಲ್ಲ ನಿಮಗೂ ಗೊತ್ತಿರುತ್ತೆ. ಗೊತ್ತಿದ್ರೂ ಕೂಡ ಅಯ್ಯೋ ಮನೇಲಿ ಯಾರು ಮಾಡ್ತಾರೆ, ಒಂದೆರಡು ತಿನ್ನೋದಕ್ಕೆ ಅಂತ ಹೇಳಿ ಹೊರಗಡೆ ಹೋಗಿ ತಿಂದ್ಬಿಡ್ತೀರಾ. ಬಟ್ ಅದರ ಆರೋಗ್ಯಕ್ಕೆ ಅದೆಷ್ಟು ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ನಿಮಗೆ ಗೊತ್ತಿರಲ್ಲ. ನೋಡ್ತಾ ಇರ್ಬೋದು ಇವತ್ತು ನಾನು ಫಿಶ್ಗೆ ಹಸಿರು ಮಸಾಲೆನ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಶುಂಠಿ ಇಷ್ಟನ್ನು ನಾನು ನುಣ್ಣಗೆ ರುಬ್ಕೊಂಡು ಅದಕ್ಕೆ ನಿಂಬೆ ರಸನ ಹಾಕೋತಾ ಇದ್ದೀನಿ. ತದನಂತರ ಅದಕ್ಕೆ ನಾನು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಗಟ್ಟಿಗೆ ಬರಲಿ ಅಂತ, ಮತ್ತು ಅದು ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಅಂತ ನಾನು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ತಿದ್ದೀನಿ. ಮತ್ತು ಇನ್ಯಾವ ಹಿಟ್ಟನ್ನು ನಾನು ಯೂಸ್ ಮಾಡಲ್ಲ ಇಲ್ಲಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಸೇರಿಸ್ಕೊಂಡು ಒಂದು ಹದಕ್ಕೆ ಕಲಿಸ್ಕೋಬೇಕು. ತುಂಬ ತೆಳುನೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ನೋಡ್ತಾ ಇರ್ಬೋದು ಫಿಶ್ಗೆ ನಾನು ಎಷ್ಟು ನೀಟಾಗಿ ಅದನ್ನು ಅಪ್ಲೈ ಮಾಡ್ತಾಯಿದ್ದೀನಿ ಅಂತ. ನಾನು ತಂದಿದ್ದ ಫಿಶ್ಗೆ ನಾನು ಕಲಿಸಿದ ಮಸಾಲೆ ಕರೆಕ್ಟಾಗಿ ಬಂತು. ಅದನ್ನೆಲ್ಲ ಅಪ್ಲೈ ಮಾಡಿ ಫಿಶ್ಗೆಲ್ಲ ನೀಟಾಗೆಲ್ಲ ಅಪ್ಲೈ ಮಾಡಿ ಒಂದು ತಟ್ಟೆಯಲ್ಲಿ ನಾನು ಎತ್ತಿಟ್ಕೊಂಡು ಫ್ರಿಜ್ಜಲ್ಲಿ ಒಂಚೂರು ಸೆಟ್ ಬಿಟ್ಟೆ. ಮತ್ತು ಅದನ್ನು ನಾವು 1 hour ಆದಮೇಲೆ ಹೊರಗಡೆ ತೆಗೆದು ಅದನ್ನು ನಾನು ತವಾ ಫ್ರೈ ಮಾಡೋದು ಯಾವಾಗ್ಲೂ. ಡೀಪ್ ಫ್ರೈ ಅಂತೂ ಮಾಡಲಿಕ್ಕೆ ನಾನು ಹೋಗೋದಿಲ್ಲ. ಯಾಕಂದರೆ ನಾನು ಎಣ್ಣೆನ ಜಾಸ್ತಿ ಬಳಸ್ತಾ ಇರೋ ಕಾರಣ ನಾನು ತವಾ ಫ್ರೈನ ಮಾಡಿದೆ. ತವಾ ಫ್ರೈಯಲ್ಲಂತೂ ಫಿಶ್ ಫ್ರೈ ಸೂಪರಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಲೇಬೇಕು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನಾನು ತವಾ ಇಟ್ಕೊಂಡು ಅದಕ್ಕೆ ಎಣ್ಣೆನ ಸವರ್ಕೊಂಡು ನೀಟಾಗಿ ಫಿಶ್ನ ಅದಕ್ಕೆ ಜೋಡಿಸ್ಕೊಂಡು ಸಣ್ಣ ಉರಿಲಿ ಅದನ್ನು ಫ್ರೈ ಮಾಡಬೇಕು. ದಪ್ಪ ಉರಿಲಿ ಮಾಡಿದ್ರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ನೀಟಾಗಿ ಅದನ್ನು ಸಣ್ಣ ಉರಿಲೇ ರೋಸ್ಟ್ ಮಾಡಿ ನಿಮ್ಮ ಫ್ಯಾಮಿಲಿಗೆ ಕೊಡಿ. ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಅವರು ರಿವ್ಯೂ ಕೊಡ್ತಾರೆ. ಫ್ರೆಂಡ್ಸ್, ಈ ಚಾನಲಲ್ಲಿ ಮಾಡ್ತಾ ಇರೋ ನನ್ನ ಅಡುಗೆಗಳು ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ನೆಕ್ಸ್ಟ್ ವಿಡಿಯೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.